10 ವರ್ಷದಿಂದ ಹಿಂದೂ ಪರವಾಗಿ ಮಾತನಾಡ್ತಾರೆ. ಹೇಗೆ ಹಿಂದೂಗೆ ಏನು ಲಾಭ? ನೀವು ಹಿಂದೂ ತಾನೆ, ನಿಮಗೇನು ಬಂದಿದೆ? ನಿಮ್ಮ ಮನೆಗೇನು ಎಕ್ಸ್ಟ್ರಾ ಸ್ಕೀಮ್ ಬಂದಿದೆಯಾ? ನೀವು ಹಿಂದೂಗಳಲ್ವಾ, ನಾನು ಹಿಂದೂ ಅಲ್ವಾ? ನಿಮ್ಮ ಮನೆಗಳಿಗೆ ಏನು ಸ್ಕೀಮ್ ಬಂದಿದೆ ಅಂದ್ರೆ ನೀವೆಲ್ಲ ಹಿಂದೂಗಳಲ್ಲ? ಏನು ಸ್ಪೆಷಲ್ ಸ್ಕೀಮ್ ಏನಾದ್ರು ಬಂದಿದೆ ಈ ದೇಶದಲ್ಲಿ? ಸುಮ್ಮನೆ ಹಿಂದೂಗಳು ಮಾತಾಡೋದು. ಈಗ ಎಲೆಕ್ಷನ್ ಬಂದತ್ತೆ ಹಿಂದೂ ಪರ ಮಾತಾಡೋದು, ಮತ್ತೆ ಇನ್ನೇನೈತೆ ಅಲ್ರಿ? ಈಗ ರಾಮ ನಮ್ ದೇವ್ರು, ದುರ್ಗಮ್ಮನ ನಮ್ದು, ಮಾರಮ್ಮ ನಮ್ದು, ಗಂಡಿ ಮಾರಮ್ಮ ನಮ್ದು, ಮೈಲಾರಲಿಂಗೇಶ್ವರ ನಮ್ದು, ಖಂಡೋಬ ನಮ್ದು, ಎಲ್ಲ ದೇವ್ರುಗಳು ನಮ್ದೆ. ಬರೀ ರಾಮ ಯಾಕ? ವೈ ಒಂದೇ ರಾಮ? ರಾಮನು ನಮ್ ದೇವ್ರು, ಸೀತನು ನಮ್ ತಾಯಿ, ಅವರು ನಮ್ ದೇವ್ರೆ. ಅವ್ರಿಗಿಲ್ರಿ, ಅವ್ರಿಗೆ ಅಸ್ತ್ರ ಇರೋದೇ ಮೀಡಿಯಾ. ನ್ಯಾಷನಲ್ ಮೀಡಿಯಾಗಳು ಏನ್ ತೋರಿಸ್ತಾ ಬೇಡ್ರಿ? ಏನು ನ್ಯಾಷನಲ್ ಮೀಡಿಯಾಗಳು ಬಿಟ್ರಿ? ಸಮರ್ಪಣೆ ಮಾಡೋ ನಿಟ್ಟಿನಲ್ಲಿ ಕ್ರೈಮ್ ಹಿಸ್ಟ್ರಿಯನ್ನ ಬಿಡುಗಡೆ ಮಾಡಿದ್ರಿ, ಅದರಲ್ಲೆಲ್ಲ ಕೂಡ ಖುಲಾಸೆ ಆಗಿದೆ. ಅದನ್ನೆಲ್ಲೂ ಹೇಳಿಲ್ಲ ಸರ್ಕಾರ ಖುಲಾಸೆ ಆಗಿದೆ ಅಂತ. ಆರೋಪಿನ ಅಪರಾಧಿ ಅಂತ ಯಾಕೆ ಬಿಂಬಿಸ್ತಾರೆ ಸರ್? ಆಗಿದ್ರೆ ಯಾರನ್ನ ಬಿಂಬಿಸ್ತಾ ಇದಾರೆ? ಈಗ ಏನಾಗುತ್ತೆ ಗೊತ್ತಾ? 4 ಸಲ ಅಪರಾಧಿ 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 ಆರೋಪಿ ಸರ್ ಪಟ್ಟಿ ಬಿಡುಗಡೆ ಮಾಡಿದಾಗ ಖುಲಾಸೆಗೊಂಡಿದ್ದಾನೆ. 15 ಪ್ರಕರಣದಲ್ಲಿ ಖುಲಾಸೆಗೊಂಡಿದ್ದಾನೆ. ಅದ್ರ ಇಂಟೆನ್ಷನ್ ಏನಂಗಂದ್ರೆ ಸರ್ಕಾರದ ಸರ್ ಏನ್ ಇಂಟೆನ್ಷನ್ ಏನ್ರಿ? ತಪ್ಪ ಇಲ್ರಿ. ಈಗ ಸಿಎಂ ಏನ್ ಮಾತನಾಡಿದಾರೆ ನನಗೆ ಗೊತ್ತಿಲ್ಲ. ಒಂದ್ ನಿಮಿಷ ಅಲ್ರಿ, ಸಿಎಂ ಏನ್ ಮಾತನಾಡಿದಾರೆ ನನಗೆ, ನಾನು ಸಂಪೂರ್ಣ ನೋಡಿಲ್ಲ. ಸಿಎಂ ಯಾವ ಪ್ರಕಾರ ಉತ್ತರ ಕೊಟ್ಟಿದ್ದಾರೆ ಅವ್ರನ್ನ ಕೇಳ್ಕೊಳ್ಳಿ. ಬಟ್ ಡೆಫಿನೆಟ್ಲಿ ಐ ಫೀಲ್ ಬಿಕಾಸ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಪರ್ಸನ್, ಯಾವ ತರ ಉತ್ತರ ಕೊಡ್ಬೇಕಂತ ಅವ್ರಕ್ಕಿಂತ ನಾವೇನು ಅವರಿಂದ ಕಲಿಬೇಕು ನಾವು. ಸೊ ನೀವು ಅವ್ರು ಏನ್ ಮಾತನಾಡಿದಾರೆ ನಾನು ನೋಡಿಲ್ಲ. ಹೋಮ್ ಮಿನಿಸ್ಟರ್ ಉತ್ತರ ಕೊಟ್ಟಿದ್ದಾರೆ. ನೀವು ಅದನ್ನೇ ಏನ್ ಕೇಳ್ಕೊಂತ ಕೂತ್ಕೊಂತೀರಿ? ಈಗ ಅದನ್ನೇ ಪ್ರಶ್ನೆ ಅವನ ಮೇಲೆ ಕೇಸ್ ಹಾಕಿದ್ರು ಅಲ್ರಿ. ಇನ್ಸಿಡೆಂಟ್ಲಿ ಈ ಲ್ಯಾಬ್ಸ್ ಕೇಸಸ್ ನಲ್ಲಿ ಅವ್ರ ಮೇಲೆ ಇರೋ ಕೇಸು ಆಗಿನ ಕೇಸ್ ಇತ್ತು. ಲ್ಯಾಬ್ಸ್ ಕೇಸಸ್ ನಲ್ಲಿ ಆಗಿನ ಕೇಸ್ ಇತ್ತು, ಅದನ್ನ ಹಾಕಿದ್ದಾರೆ. ಏನಾದ್ರಾಗ ಅವ್ನಿಗೆ ಹಾಕ್ಬಿಟ್ಟು ನಮಗೇನು ಸಿಗದೈತೆ? ಆಯ್ತು, ಅವನ ಮೇಲೆ ಕೇಸ್ ಹಾಕಿದ್ದು ಉದಾಹರಣೆಗೆ ಇಟ್ಕೊಂಡು ಏನ್ ನಮಗೇನು ಲಾಭ ಇದೆ? ಏನು ವಾಟ್ ಇಸ್ ಅ ಬೆನಿಫಿಟ್ ಯಾರ್? ವಾಟ್ ಇಸ್ ಅ ಮೋಟೋ? ಅಲ್ರಿ, ಅಲ್ಲ ಅವ್ರು ಹೇಳ್ತಕ್ಕಂಥದ್ದು ಅಲ್ಲ, ಅವ್ರು ಅಲ್ಲ ಒಂದ್ ನಿಮಿಷ ಅಲ್ರಿ, ಒಂದ್ ನಿಮಿಷ. ಲಾಂಗ್ ಪೆಂಡಿಂಗ್ ಕೇಸಸ್ ಅಂದ್ರೆ ಏನ್ ಹೇಳಿ ಸರ್? ನನಗೆ ಗುರುತು, ನೀವ್ ಹೇಳಿ. ತಲೆ ಮರೆಸ್ಕೊಂಡಿರೋ ಪ್ರಕರಣ. ಹೌದು, 15 ಕೇಸಲ್ಲಿ ಜಾಮೀನು ತೆಗೆದುಕೊಂಡಿದ್ದಾನೆ, ಕೋರ್ಟಿಗೆ ಹೋಗಿದ್ದಾನೆ, ಮುಚ್ಚಳಿಕೆ ಬರ್ಸ್ಕೊಂಡಿದ್ದಾರೆ. ಆಯ್ತ್ರಿ, ಅದೇ ಲಾಂಗ್ ಕರೆಕ್ಟ್ ರೀ. ಲಾಂಗ್ ಪೆಂಡಿಂಗ್ ಕೇಸಸ್ ನಲ್ಲಿ ವಾಟ್ ಐ ಅಂಡರ್ಸ್ಟುಡ್, ಒಂದ್ ಸ್ಟೇಷನ್ ಇಂದ ಇನ್ನೊಂದು ಸ್ಟೇಷನ್ ಬರ್ಬೇಕು. ಅವನು ಬಹಳಷ್ಟು ಸ್ಟೇಷನ್ಗಳಲ್ಲಿ ಕೇಸ್ಗಳಿದಾವೆ. ಇಲ್ಲಿ ಮುಚ್ಚಳಿಕೆ ಬರೆದು ಕೊಟ್ಟಿಲ್ಲ ಅವರು. ಯಾರು ಈ ಸ್ಟೇಷನ್ ಬರೆದು ಕೊಟ್ಟಿಲ್ಲ, ಈ ಸ್ಟೇಷನ್ ಬರೆದು ಕೊಟ್ಟು. ಸೊ ವಾಟ್ ಇಸ್ ದಟ್? ಆಯ್ತು, ಹೆಂಗಿದ್ರು ಅಂದ್ಮೇಲೆ ಅಷ್ಟು ಕೇಸಸ್ ಇದಾವೆ. ಇನ್ನೊಂದ್ಸಲಿ ಕೋರ್ಟಿಗೆ ಪ್ರೊಡ್ಯೂಸ್ ಆಗಿದ್ರೆ ಅಂತದ್ ಏನಿದೆ? ಅಸ್ಯೂಮಿಂಗ್ಲಿ ಇವನ್ ಇಫ್ ಇಟ್ ಹಸ್ ಬೀನ್ ಹ್ಯಾಪನ್ ಮಿಸ್ಟೇಕ್, ಅದ್ರಾಗ ಏನ್ ಪರ್ಟಿಕ್ಯುಲರ್ ಏನ್ ಅಜೆಂಡಾ ಏನಿದೆ ರೀ? ಸರ್ಕಾರದ ಏನ್ ಅಜೆಂಡಾ ಇದೆ? ಇದನ್ನ ಅವ್ರಿಗೆ ಬೇಕು, ಇಂಥದೇ ಬೇಕು. ಸಿ ಐ ಥಿಂಕ್ ಅಲ್ಲ, ಒಂದ್ ನಿಮಿಷ, ಮೈ ರಿಕ್ವೆಸ್ಟ್ ಯು ಆಲ್, ಇದು ಸರ್ಕಾರ ಉತ್ತರ ಕೊಟ್ಟಿದೆ. ಇದ್ರ ಬಗ್ಗೆ ಚರ್ಚೆ ಮಾಡಿ, ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ನನ್ನ ಉತ್ತರ ಏನ್ ಚೇಂಜ್ ಆಗೋದಿಲ್ಲ. ಸೊ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದು, ಇದೇನಂತ ಸೀರಿಯಸ್ ಆಗಂತದಲ್ಲ. ಅವ್ರಿಗೆ ಪೊಲಿಟಿಕಲಿ ಸೀರಿಯಸ್ ಆಗ್ತಕ್ಕಂಥ ವಿಷಯ ಇದೆ. ಅವ್ರು ಮಾಡ್ತಾರೆ, ಮಾಡ್ಲಿರಿ, ಅವರಿಗೆ ಅನುಕೂಲ ಆಗುತ್ತೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಅದು ಬಹಳ ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಅವ್ರು ಮಾಡ್ಲಿ, ನಮಗೇನು ತೊಂದರೆ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.